ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಾವು ನೀವಿಲ್ದೇನೆ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ತೋರಿಸ್ಬೇಕು ಅಂತ ಕೆಲವರು ಇದ್ದಿರ್ಬೋದು, ಗೊತ್ತಿಲ್ಲ. ಈ ಒಂದು ಹೇಳಿಕೆ ನೋಡಿ, ಇಷ್ಟೊಂದು ದಿನ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು, ನೀವು ಯಾವುದೇ ಕಾರಣಕ್ಕೂ ಸೋತ್ರು ಗೆದ್ರು ನಮ್ಮ ಜೊತೇಲಿ ಇರಬೇಕು ಅನ್ನೋವಂಥ ಒಂದು ಬೆಂಬಲಿಗರು ನನ್ನಲ್ಲಿ ತುಂಬ ಜನ ಈವರೆಗೂ ಬೇಜಾರಲ್ಲೇ ಇದ್ದಾರೆ. ಅವ್ರನ್ನೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ. ಇಲ್ಲ, ನಮ್ಮ ಉದ್ದೇಶ ಒಂದೇ, ಮೋದಿ ಅವ್ರನ್ನ ಅಲ್ಲಿ ನೋಡಬೇಕು ನಾವು ಮತ್ತೆ ಪ್ರಧಾನಿಯಾಗಿ ಅನ್ನೋವಂಥ ಒಂದೇ ಒಂದು ವಿಷಯ ಹೇಳಿ, ನಮ್ಮಲ್ಲಿ ಏನೇ ಈ 5 ವರ್ಷಗಳು ಆಗಿದ್ರೂ ಅದನ್ನೆಲ್ಲ ಈಗ ಮರ್ತು ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋಂಥ ವಿಷಯವೇ ಹೇಳಿದ್ದೀನಿ. ಆದರೆ ಇಂಥ ಒಂದು ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಆಗತ್ತೆ. ಅಂದರೆ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬರೆದಿದ್ರು ನಮ್ಗೆ ಅಪಾಯ ಇಲ್ಲ ಅನ್ನೋವಂಥ ಹೇಳಿಕೆ ಅಷ್ಟು ವರಿಷ್ಠರು ಹೇಳಿದಾಗ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಆದವು. ಅಂದರೆ ನಮ್ಮ ವೋಟ್ ಬೇಡವಾ ಅವ್ರಿಗೆ, ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಆದರೂ ನಾನೇನಾದರೂ ವಿರೋಧದ ಹೇಳಿಕೆಯನ್ನು ನಾನು ಹೇಳದ್ನ ಇಷ್ಟು ದಿನಾನು? ನನಗೆ ಗೊತ್ತಿಲ್ಲ ಯಾರು ಹೇಳಿದ್ದಾರೆ, ಏನು ಹೇಳಿದ್ದಾರೆ. ಯಾರು? ಇಲ್ಲ, ಆ ರೀತಿ ನಾನು ಹೇಳ್ತಾ ಇಲ್ಲ. ಆ ರೀತಿ ಆರೋಪ ನಾನು ಅನಾವಶ್ಯಕವಾಗಿ ಯಾಕೆ ಮಾಡಲಿ? ಆದರೆ ನನ್ನನ್ನು ಕರೆದಿಲ್ಲ, ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರೂ ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವ್ರು ನಮ್ಮ ಮನೆಗೆ ಬಂದಾದ ಮೇಲೆ ಈವರೆಗೂ ಅಲ್ಲಿಂದನೂ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ, ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನೋಂಥದ್ದು. ಇನ್ಫ್ಯಾಕ್ಟ್ ಅವತ್ತು ಮೋದಿ ಅವರ ಮೈಸೂರು ಸಮಾವೇಶದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರು, ನಾನು ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಕೇಳಿದ ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಅವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಈಗ ಪಕ್ಷದಲ್ಲೂ ಇವರು ಅದನ್ನು ಕೇಳಲಿಲ್ಲ. ಒಂದಿನ ಎಲ್ಲರನ್ನೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಲಿಲ್ಲ ಈವರೆಗೂ. ಅಂಥದ್ರಲ್ಲಿ ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ದಂಗೆ ಆಗತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪ? ಇದಕ್ಕೇನಾದರೂ ನಾನು ರಿಯಾಕ್ಟ್ ಮಾಡಿದರೆ ಅದನ್ನು ಬೇರೆ ರೀತಿ ಸಂದೇಶ ಹೋಗಬಾರ್ದು ಅನ್ನೋವಂಥ ಇದರಲ್ಲಿ ನಾನು ಸುಮ್ಮನೆ ಇದ್ದೀನಿ. ಇಷ್ಟು ದಿನ ಎಷ್ಟೋ ಜನ ಬೆಂಬಲಿಗರು ಈ ನನ್ನ ನಿರ್ಧಾರಕ್ಕೆ ವಿರೋಧವಾಗಿದ್ದರು. ನೀವೇ ನೋಡಿದ್ರಿ ನಮ್ಮ ಮನೆಗೆ ಬಂದಾಗ ಅವರು ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟರು ಎಲ್ರಿಗೂ ನಾನು ಸಮಾಧಾನ ಮಾಡ್ತಾ ಬಂದಿದ್ದೀನಿ. ಯಾರು ಮಾಡ್ತಾರೆ ಈ ಕೆಲಸ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂತ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟನ್ನು ನಾನು ಮನಸ್ಫೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡಬೇಕು? ನಾನು ಅದು ನೀವು ಅವ್ರನ್ನ ತಾನೇ ಕೇಳಬೇಕು. ನೋಡಿ, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ನನಗೇನು ಇದಿಲ್ಲ. ನನಗದು ಗೊತ್ತೂ ಆಗಲ್ಲ ಅವ್ರು ಯಾವ ಕಾರಣಕ್ಕೆ ಈ ರೀತಿ ನಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ. ನಾನು ನಿಮ್ಮಲ್ಲಿ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನನ್ನು ಯಾರೂ ಕರೆದಿಲ್ಲ ಪ್ರಚಾರಕ್ಕೆ. ನನ್ನ ಜೊತೆಯಲ್ಲಿ ಇದ್ದಂಥವ್ರನ್ನೂ ಯಾರೂ ಸಂಪರ್ಕ ಮಾಡಿಲ್ಲ. ಲೀಡರ್ಗಳು ಒಂದಷ್ಟು ಜನ ಎಲ್ಲ ಊರುಗಳಲ್ಲೂ ಇರ್ತಾರೆ, ಅವ್ರನ್ನೂ ಯಾರು ಸಂಪರ್ಕ ಮಾಡಿ ಈ ರೀತಿ ಕೋಆಪ್ರೇಟ್ ಮಾಡಿ ನಮ್ಮ ಜೊತೆಯಲ್ಲಿ ಇರಿ ಅನ್ನೋಂಥ ಮಾತುಗಳನ್ನ ಹೇಳಲಿಲ್ಲ. ನಾನು ಎಷ್ಟು ಅಂತ ಪುಷ್ ಮಾಡಲಿ, ಎಷ್ಟು ಅಂತ ಸಮಾಧಾನ ಮಾಡಲಿ? ನಾನು ಪಕ್ಷ ಸೂಚನೆ ಕೊಟ್ಟಿದ್ದ ಕಡೆ ಎಲ್ಲ ನಾನು ಹೋಗಿದ್ನೋ ಇಲ್ವೋ, ಸಂಬಂಧ ಇದೆಯೋ ಇಲ್ವೋ, ಆ ಕ್ಷೇತ್ರಕ್ಕೆಲ್ಲ ನಾನು ಹೋಗಿದ್ನೋ ಇಲ್ಲಿ, ಮಂಗಳೂರುವರೆಗೂ ಹೋಗಿದ್ದೀನಿ. ಮಂಡ್ಯಕ್ಕೆ ಬರಲ್ಲ ನಾನು ಅವ್ರು ಹೇಳಿದ್ರೆ. ನಾನು ಪಕ್ಷದಲ್ಲೂ ಕೇಳಿದ್ದೀನಿ, ಹಂಗೂ ಮೊನ್ನೆ ಮೈಸೂರಲ್ಲಿ ಸಿಕ್ಕಿದಾಗ ಯದುವೀರವ್ರಿಗೆ ನಾನು ಪ್ರಚಾರಕ್ಕೆ ಹೋದಾಗ, ಇಲ್ಲ ನಮ್ಗೆ ಸೂಚನೆ ಬಂದರೆ ನಿಮಗೆ ನಾವು ಹೇಳಿ ಕಳಿಸ್ತೀವಿ, ಇವರೆಗೂ ನಮಗೇನು ರಿಕ್ವೆಸ್ಟ್ ಬಂದಿಲ್ಲ ಅನ್ನೋಂಥ ಮಾತುಗಳನ್ನೇ ಕೆಲವರು ಹೇಳಿದ್ರು. ಹಾಗಾದರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ, ನೀವೇ ಹೇಳಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೋಡಿ, ಅದು ಯಾವ ಉದ್ದೇಶ ಇಟ್ಕೊಂಡು ಮಾಡಿದಾರೋ ಏನೋ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ಈ ರೀತಿಯ ಹೇಳಿಕೆ ನನಗೆ ತುಂಬ ಒಂದು ಬೇಜಾರು. ನಾನು
ಆವತ್ತಿನ ದಿನ ನಾನು ನನ್ನ ಸೀಟ್ನ ಬಿಟ್ಕೊಟ್ಟಿದ್ದು ನನಗೆ ಇಷ್ಟು ಬೇಜಾರಾಗಿಲ್ವೇನೋ, ಬಟ್ ಈ ಒಂದು ಹೇಳಿಕೆ ನನ್ನ ನಿಜವಾಗ್ಲೂ ನೋವು ತಂದಿದೆ. ಈ ಒಂದು ಹೇಳಿಕೆ ಯಾಕೆಂದರೆ ಅವ್ರ ಬಗ್ಗೆ ನಮ್ಗೆ ಅಷ್ಟು ಗೌರವ ಇದೆ, ಹಿರಿಯರವರು. ಅವ್ರು ಯಾವತ್ತೂ ಈ ರೀತಿಯ ಹೇಳಿಕೆಗಳನ್ನ ಸುಮ್ಮನೆ ಅವ್ರು ಹೇಳಲ್ಲ. ಹಂಗಿದ್ರೆ ಯಾರೋ ಅವ್ರಿಗೆ ಖಂಡಿತ ಮಾಹಿತಿ ಕೊಡಲಿಲ್ವೋ ಅಥವಾ ತಪ್ಪು ಮಾಹಿತಿನ ಕೊಟ್ಟಿದ್ದಾರೋ, ನಾವು ಕರೆದು ಅವ್ರು ಬಂದಿಲ್ಲ ಅನ್ನೋ ರೀತಿಯಲ್ಲಿ ಅವ್ರಿಗೆ ಬಿಂಬಿಸಿದಾರೋ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ರಾಂಗ್ ಮೆಸೇಜ್ ಅವ್ರಿಗೆ ಪಾಸ್ ಆಗಿದೆ ಖಂಡಿತ. ಇಲ್ಲ ಅಂದರೆ ಅವ್ರು ಈ ರೀತಿ ಹೇಳಿಕೆ ಕೊಡೋಕೆ ಸಾಧ್ಯನೇ ಇಲ್ಲ. ನೋಡಿ, ನಾವು ಗುರಿ ಅಂತೂ NDA BJP 28 ಗೆಲ್ಲಬೇಕು ಅನ್ನೋ ಗುರಿ ಅಂತೂ ಇದೆ. ಉಳಿದಿದ್ದು ಜನರ ಆಶೀರ್ವಾದ. ಖಂಡಿತ ಒಳ್ಳೆ ಟ್ರೆಂಡ್, ಪಾಸಿಟಿವ್ ಅಂತಾನೆ ಹೇಳ್ತಾ ಇದ್ದಾರೆ ಎಲ್ಲ ಕಡೆ, ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ನಾವು ಯಾವತ್ತೂ ರಾಜಕಾರಣದಲ್ಲಿ ಒಂದು ಕಡೆ ಇದ್ದು ಇನ್ನೊಂದು ಕಡೆಗೆ ಮಾಡುವಂಥ ಅವಶ್ಯಕತೆ ನನಗಿಲ್ಲ. ಆ ರೀತಿ ರಾಜಕಾರಣ ನಾನು ಮೊದಲಿಂದ ಮಾಡಿಲ್ಲ. ಇವಾಗ ಎಲೆಕ್ಷನ್ ಟೈಮಿಗೆ ಮೊದಲೇ ನಾನು ಯಾವುದೋ ಒಂದು ಪಕ್ಷ ಸೇರಬೇಕು ಅನ್ನೋವಂಥ ನಿರ್ಬಂಧನೂ ಇರಲಿಲ್ಲ. ಆದ್ರೂ ನಾನು ಒಂದು ಪಕ್ಷಕ್ಕೆ ಸೇರಿದ್ದೀನಿ ಅಂದರೆ ಆ ಪಕ್ಷಕ್ಕೆ ನನ್ನ ಸಂಪೂರ್ಣ ಸಪೋರ್ಟ್ ಇರುತ್ತೆ. ಅಲ್ಲ, ಅವ್ರು ಏನೇನು ಅವರವರ ಅನುಕೂಲಕ್ಕೆ ಏನೇನು ಬೇಕಾದರೂ ಹೇಳ್ಕೊಬೋದು, ಅದನ್ನು ಬಿಡಿ. ಯಾವ ಎಲೆಕ್ಷನ್ ಬಂದಾಗ ಮಾತ್ರ ಅವ್ರಿಗೆ ಋಣ ಸಂದಾಯ ಎಲ್ಲ ಜ್ಞಾಪಕ ಬರ್ತಾ ಇದೆಯೇನೋ, ಉಳಿದಿದ್ದ ಟೈಮಲ್ಲಿ ಬೇರೆ ರೀತಿಯ ಮಾತುಗಳಿರುತ್ತೆ. ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾರೂ ತಲೆ ಕೆಡಿಸ್ಕೊಳ್ಳಬಾರದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.